ಆಮೇಲೆ ಟೋಟಲಿ ಈ ಸಿನಿಮಾಕ್ಕೆ ಕ್ಯಾರೆಕ್ಟರ್ಗಳ ಕತೆ ಹೇಳಬೇಕಾ? ಲೈನ್ ಇದ್ರ ಕಥೆದ ಮೂಲ ಏನು ಅಂದರೆ ಒಂದು ದೋಸ್ತಿಗಳ ಕತೆ. ಅದೇ ಜಂಬೂ ಸರ್ಕಸ್ ಅಂತ ಗಿಟ್ಟಿಗೆ ಯಾವ ಥರ ದೋಸ್ತಿಗಳು ಅಂದರೆ ಇಬ್ಬರು ಚಿಕ್ಕ ವಯಸ್ಸಿಂದನೂ ಒಂದೇ ಕ್ಲಾಸಲ್ಲಿ ಓದ್ತಿರ್ತಾರೆ. ಅವ್ನು 0 ತೆಗೆದ್ರೆ ಇವನು 0 ತೆಗಿತಾರೆ. ಆ ಥರ ಒಂದು ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಹಾಗೆ ಓದೋದಿಲ್ಲ, ಕಾಲೇಜು ಹೋದ್ರೂ ಇಬ್ಬರು ಒಟ್ಟಿಗೆ ಓದ್ತಾ ಇರ್ತಾರೆ. ಒಬ್ಬ ಒಂದು ಹುಡುಗಿನ ಲವ್ ಮಾಡ್ತಾನೆ. ಆಮೇಲೆ ಅವ್ನು ಲವ್ ಮಾಡ್ತಾರೆ, ಅವನಿಗೆ ಮದುವೆ ಫಿಕ್ಸ್ ಆದರೆ ಇವನು ಕೂಡ ಅವತ್ತೇ ಫಿಕ್ಸ್. ಒಂದೇ ಮಂಟಪದಲ್ಲಿ ಒಂದೇ ದಿನ ಇಬ್ಬರು ಮದುವೆ ಆಗ್ತಾರೆ. ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಬೇಕು ಅಂದ್ಕೊಂಡು ಒಂದೇ ಸ್ಟ್ರೀಟಲ್ಲಿ ಆಪೋಸಿಟ್ ಮನೆಗಳು ಮಾಡ್ಕೊಳ್ತಾರೆ. ಬಟ್ ಇವರಿಬ್ಬರು ಇಷ್ಟು ಕ್ಲೋಸ್ ಆಗಿರೋದು ಹೆಂಡತಿಯರಿಗೆ ಇಷ್ಟ ಆಗಲ್ಲ. ಆಮೇಲೆ ಅವರಿಗೆ ಟೋಟಲಿ ಇಬ್ಬರಿಗೂ ಪ್ರೆಗ್ನೆಂಟ್ಗಳಾಗ್ತಾರೆ. ಪ್ರೆಗ್ನೆಂಟ್ ಆದಮೇಲೆ ಈಗ ಅವ್ರಿಗೆ ಅಕ್ಕಪಕ್ಕದ ಇವ್ರಿಗೆ ಕ್ಲೋಸ್ ಆಗಿರೋದು ಅಷ್ಟು ಇಷ್ಟ ಆಗಲ್ಲ. ಅದೇನು ಕೋಇನ್ಸಿಡೆನ್ಸ್ ಅನ್ನೋ ಥರ ಇಬ್ಬರಿಗೂ ಒಂದೇ ದಿವಸ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಅಲ್ಲ ಅದೆಲ್ಲ ಹೇಳೋದ್ರೆ ಫುಲ್ ಕಥೆ ಸ್ಟೋರಿ ಹೇಳ್ಬೇಕಾಗುತ್ತೆ. ಬಟ್ ಸ್ಟೋರಿ ಹೇಳೋಲ್ಲ ಅಂದೇನಾದ್ರೆ ಇದ್ರಲ್ಲಿಲ್ಲ, ಏನು ಸಸ್ಪೆನ್ಸ್ ಇಟ್ಟಿಲ್ಲ. ಸಿನಿಮಾ ನೋಡುವ ನಿಮ್ಗೆ ಡೈರೆಕ್ಟ್ ಸ್ಟೋರಿನೇ ಅದು. ಟೋಟಲಿ ಇದು ಆ ಎರಡು ಫ್ಯಾಮಿಲಿನಲ್ಲಿ ಅದು ಎದುರುಗಡೆ ಇರ್ತಾರೆ. ಹೆಂಡತಿಯರಿಗೆ ಇಷ್ಟ ಆಗಲ್ಲ, ಮಕ್ಕಳಾಗಿದ್ರೆ ಮಕ್ಕಳನ್ನ ಶತ್ರುಗಳ ಥರ ಬೆಳೆಸ್ತಾರೆ. ಆ ಮಕ್ಕಳನ್ನ ಯಾಕೆ ಬೆಳೆಸ್ತಾರೆ ಮತ್ತೆ ಹೆಂಗೆ ಒಂದಾಗ್ತಾರೆ, ಇದು ಎರಡು ಫ್ಯಾಮಿಲಿನೂ ಯಾವ ಥರ ಕಿತ್ತಾಡ್ತಾರೆ. ಇದೇ ಜಂಬೂ ಸರ್ಕಸ್ದು ಒಂದು ಚಿಕ್ಕದು ಲೈನು. ಬಟ್ ಹಾಗಂತ ಹೇಳಿದ ಇದೇ ಕತೆ ಅಲ್ಲ, ಕತೆ ಬೇರೆ ಬೇರೆ ಥರ ಟ್ವಿಸ್ಟ್ ಇದೆ ಇದರಲ್ಲಿ. ಅದನ್ನ ಸಿನಿಮಾ ಈಗೇನು ರಿಲೀಸ್ ಮಾಡಬೇಕು, ಈಗ ರೆಡಿ ಆಗಿದೆ. ಟೀಸರಲ್ಲಿ ನಿಮ್ಗೆ ಚೂರು ತೋರಿಸಿದ್ದೀವಿ. ಈಗ ನೆಕ್ಸ್ಟ್ ಟ್ರೈಲರು ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ವಾಸಿಕೆ ವೈಭವ್ ಅವರು ಒಳ್ಳೆ ಟ್ಯೂನ್ ಮಾಡಿ ಒಂದು 4 ಸಾಂಗ್ ಮಾಡಿದ್ದಾರೆ. 3 ಸಾಂಗನ್ನ ಹರ್ಷ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗು ನಾನೇ ಮಾಡಿದ್ದೀನಿ, ಅದು ಸಿಚುವೇಶನ್ ಸಾಂಗು. ಹಾಗೆ ಇದರಲ್ಲಿ 2-3 ಫೈಟ್ ಬರುತ್ತೆ. ಸಿಚುವೇಶನ್ ತಕ್ಕಂಥ ಮಾಮೂಲು ಕಮರ್ಷಿಯಲ್ ಫೈಟ್ ಅಲ್ಲ, ಈ ಕತೆಗೆ ಏನು ಬೇಕೋ ಅದಿದೆ. ಅದು ನಮ್ಮ ರವಿ ವರ್ಮ ಕೈಲೇ ಮಾಡಿಸ್ಕೊಂಡಿದ್ವಿ. ಟೆಕ್ನಿಷಿಯನ್ ಎಲ್ಲ ನಮ್ಮ ಸರ್ಕಲಲ್ಲಿ ಇದ್ದವ್ರು ಎಲ್ಲರೂ ದೊಡ್ಡ ಟೆಕ್ನಿಷಿಯನ್ನೇ ಮಾಡಿದ್ದಾರೆ. RR ಮಾತ್ರ ನಾನು ಚೆನ್ನೈಯಲ್ಲಿ ಮಾಡಿಸಿದ್ದೀನಿ. ಇದರಲ್ಲಿ ಟೋಟಲಿ ಎಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ಕಾಸ್ಟ್ಯೂಮು ಎಲ್ಲ ಸುಪ್ರೀತಾ ಶೆಟ್ಟಿ ಅವ್ರು ತಗೊಂಡ್ರು. ನಮಗೆ ಇನ್ನೇನು ಹೇಳಬೇಕಲ್ಲ, ಕ್ಯಾಮ್ರಾಮ್ಯಾನ್ ಎಲ್ಲ ನನ್ನ ಸಿನಿಮಾಕ್ಕೆ ಪ್ರತಿಯೊಬ್ಬರಿಗೂ ಕೆ ಕ್ಯಾಮ್ರಾಮ್ಯಾನು. ಆಮೇಲೆ ನಮ್ಮ ಹುಡುಗರೆಲ್ಲ ಟೋಕೆ ಅವರೆಲ್ಲ ನಮ್ಮ ಕೋ ಡೈರೆಕ್ಟ್ರು. ಮೊದಲಿಂದ ನಮ್ಮ ಅಷ್ಟೇಂದ್ರೆ ನನ್ನ ಸಿನಿಮಾದಲ್ಲಿ ಇದ್ದರೆ ಅವರೇ ಮಾಡಿದ್ದಾರೆ. ಆಮೇಲೆ ಡೈಲಾಗು ಈ ಸರಿ ನನ್ನ ಸಿನಿಮಾಕ್ಕೆ ಫಸ್ಟ್ ಟೈಮ್ ಸೇರ್ಪಡೆ ಆಗಿದ್ದು ರಘು ನೀಡವಳ್ಳಿ ಅವರು. ಆ್ಯಕ್ಚುಲಿ ನನ್ನ ಮೊದಲು ಅವ್ರು ತುಂಬ ಸಿನಿಮಾಗಳು ನೋಡಿದ್ರು, ಚೆನ್ನಾಗಿ ಓರಿತಾ ಇದ್ರು. ನಾನು ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ಈ ಸಿನಿಮಾಕ್ಕೆ ರಘು ನೀಡವಳ್ಳಿ ಅವರು ಒಂದು ಡೈಲಾಗ್ ಬರೆದ್ರು. ಹಾಗೆ ಜ್ಞಾನೇಶ್ ಎಡಿಟರ್ ಅವರು ಕೂಡ ನನ್ನ ಜೊತೆಲಿ ಈ ಸರಿ ಫಸ್ಟ್ ಟೈಮ್. ಅಂದರೆ ನನ್ನ ಮೊದಲಿನೆಲ್ಲ ಎಡಿಟರ್ ಬೇರೆ ಇರ್ತಾಯಿದ್ರು, ಪ್ರತಿಯೊಂದು ಸೌಂದರರಾಜು ಮತ್ತು KM ಪ್ರಕಾಶ್ ಹೀಗಿದ್ದರು. ಈ ಸರಿ ಜ್ಞಾನೇಶ್ ಅವರು ಒಂದು ಸೇರಿದ್ದಾರೆ ನನ್ನ ತಂಡಕ್ಕೆ, ನನ್ನ ಗ್ರೂಪಿಗೆ ಅಂತ ಹೇಳ್ಬೋದು. ಹಾಗೆ ರಘು ನೀಡವಳ್ಳಿ ಅವರು ಕೂಡ ಸೇರಿದ್ದಾರೆ. ನೋಡೋಣ, ಇನ್ನು ಮಿಕ್ಕಿದ್ದೆಲ್ಲ ಕೆಲವರು ಏನಾಯಿತು, ಇನ್ನು ಆರ್ಟಿಸ್ಟು ಕಲಾವಿದರಲ್ಲಿ ಅವರೇ ಮಾತಾಡಲಿ. ಯಾಕೆಂದರೆ ನಾನು ಅವ್ರ ಬಗ್ಗೆ ಹೇಳೋದಕ್ಕಿಂತ ಅವರೇ ಅವ್ರ ಬಗ್ಗೆ ಹೇಳ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ನಮಸ್ತೆ. ಜಂಬೂ ಸರ್ಕಸ್ ಅಂತ ಅದಕ್ಕೆ ಸಿನಿಮಾ ಕತೆ ಹೇಳಕ್ ಹೋದ್ರೆ ಬೇಡ ಅಂತ ನಿಲ್ಲಿಸ್ಬಿಟ್ರು ನನ್ನ. ಅದು ಯಾಕೆ ಸರ್ಕಸ್ ಶುರು ಆಗುತ್ತೆ ಅಂತ ಆಮೇಲೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿಂದನೇ ಸರ್ಕಸ್ ಶುರು ಆಗೋದು. ಈಗ ಇಬ್ಬರು ಎದುರು ಬದ್ರು ಮನೆ ಆದಮೇಲೆ ಅವ್ರಿಗೆ ಹೆಂಡತಿಯರಿಗೆ ಇಷ್ಟ ಇರಲ್ಲ, ಮಕ್ಕಳನ್ನ ಯಾವ ಶತ್ರುಗಳಾಗಿ ಬೆಳೆಸ್ತಾರೆ. ಆ ಮಕ್ಕಳುಗಳು ನಾವು ಅದರಲ್ಲೇ ಟ್ವಿಸ್ಟ್ ಇದೆ. ಮಕ್ಕಳು ಏನು, ಯಾಕೆ, ಯಾರು ಮಕ್ಕಳು ಅನ್ನೋದು ಬೇರೆ ಟ್ವಿಸ್ಟ್ ಇದೆ. ಅವ್ರ ಎರಡು ಫ್ಯಾಮಿಲಿಗೆ ಏನು ಜಂಬೂ ಸರ್ಕಸ್ ಆಗಿದೆ, ಅದರಲ್ಲಿ ಹೀರೋಯಿನ್ನು ಇಬ್ಬರು ಲಗೋರಿ ಟೀಮ್ ಅಲ್ಲ, ಏನಕ್ಕೆ ಲಗೋರಿ ಟೀಮ್ ಕಟ್ತಾರೆ. ಅದರಲ್ಲಿ ಒಂದು ಹೀರೋಯಿನ್ ಟೀಮು, ಒಂದು ಹೀರೋ ಟೀಮ್ ಇರುತ್ತೆ. ಅಲ್ಲೂ ಕೂಡ ಅವ್ರದ್ದು ಫೈಟಿಂಗ್ ಇರುತ್ತೆ, ಅಂದರೆ ವಾರ್ ಫೈಟು. ಅದರಲ್ಲಿ ಆ ಕಥೆ ಅದನ್ನು ಬೆಳ್ಕೊಂಡು ಹೋಗ್ತಾರೆ. ಕತೆ ಫುಲ್ ಹೇಳೋಕೆ ಬರ್ತಾ ಇಲ್ಲ. ಈಗ ಆ ಕಥೆಯಲ್ಲಿ ಜಂಬೂ ಸರ್ಕಸ್ ಅದು ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಆ್ಯಕ್ಚುಲಿ ಆ ರೋಡಲ್ಲೇ ಸ್ಟಾರ್ಟ್ ಆಗುತ್ತೆ ಜಂಬೂ ಸರ್ಕಸ್ ಏನು ಅಂತ. ಆಮೇಲೆ ಅಷ್ಟೇ, ಇದ್ರ ಜೊತೆಗೆ ಜಂಬೂ ಸರ್ಕಸಲ್ಲಿಗೆ ಈಗ ಸ್ವಾತಿ ಅವರು ಇದ್ದಾರೆ, ಲಕ್ಷ್ಮಿ ಇದ್ದಾರೆ, ರವಿಶಂಕರ್ ಗೌಡ ಇದ್ದಾರೆ, ಆಮೇಲೆ ಅಚ್ಯುತಣ್ಣ ಇದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.